ಸೊಳಗನಂತೆ ಇದೆ, ಕಂಡಲ್ಲಿ ಜಿಗಿದು ಹೋಗ್ತದ. ಹೆಂಗ ತಗ್ಗು ಪ್ರದೇಶ ಇಳುವು ಇದ್ದ ಕಡೆ ನೀರು ಹರಿದು ಹೋಗ್ತದಲ್ಲ, ಹಂಗ ವಿಷಯ ವಸ್ತುಗಳ ಕಡೆ, ಭೋಗ ಲಾಲಸೆಯ ಕಡೆ, ಇಂದ್ರಿಯಗಳ ವಿಕಾರದೊಂದಿಗೆ ಮನಸ್ಸು ಹರಿದಾಡ್ತದ. ಅದಕ್ಕೆ ಹೇಳಿದ್ಲು ಅಕ್ಕ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಕರ್ಣಂಗಳು ಅಂದ್ರೆ ಇಂದ್ರಿಯಗಳು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಮೂಗಿರ್ಬೋದು, ನಾಲಿಗೆ ಇರ್ಬೋದು, ಚರ್ಮ ಇರ್ಬೋದು, ಇವೇನು ಪಂಚ ಇಂದ್ರಿಯಗಳು ಅಂತ ನಾವು ಕರಿತೇವೆ. ಇದನ್ನೆಲ್ಲ ಓಡಿಸಾಡೋದ ಅದು, ಓಡಿಸಾಡೋದ ಅದು. ಹೆಂಗೆ ಬೇಕಂಗೆ, ಹೆಂಗೆ ತಗ್ಗು ಪ್ರದೇಶ ಇದ್ದಲ್ಲಿ ನೀರು ಹರಿದು ಹೋಗ್ತದೆ, ನಿಲ್ಸಕ್ಕಾಗಲ್ಲ. ಒಂದು ವೇಳೆ ಅದನ್ನು ತಡಿಬೇಕು ಅಂದ್ರೆ ಅದಕ್ಕೊಂದು ಅಡ್ಡ ಗೋಡೆಯನ್ನು ಕಟ್ತೀರಿ, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಮಾಡಿರಿ, ಜಲಸಾಗರವನ್ನೇ ನಿಲ್ಲಿಸಿರಿ, ಅದಕ್ಕೊಂದು ಸಾಧನೆಯನ್ನು ಕಂಡಿಡ್ಕೊಂಡಿರಿ ಭೌತಿಕ ಜಗತ್ತಿನೊಳಗೆ. ಅದೇ 4 ಅಂತಸ್ತಿನ ಮನೆಯನ್ನು ಕಟ್ಟಿರ್ತೀರಿ, ಅದರ ಮೇಲೆ ನೀರಿಗಾಗಿ ಸಿಂಟ್ಯಾಕ್ಸ್ ಬಾಕ್ಸನ್ನು ಕೂಡಿಸಿರಿ, ಕೆಳಗಡೆ ತಗ್ಗಿನೊಳಗೆ ನೀರು ನಿಲ್ಲಿಸಿರಿ. ಕೆಳಗಿರುವ ನೀರು ಮ್ಯಾಲೆ ಹೋಗಬೇಕು ಅಂದ್ರೆ ಅದಕ್ಕೊಂದು ಸಾಧನ ಬಳಸ್ತೀರಿ. ಏನದು ಸಾಧನ? ಅದೊಂದು ಯಂತ್ರ, ಅದೊಂದು ಮಷಿನ್ನು, ಅದೊಂದು ಮೋಟರ್. ಕೆಳಗಿರುವ ನೀರನ್ನು ಎಳ್ಕೊಂಡು ಹೋಗಿ 4 ಅಂತಸ್ತಿನ ಮೇಲಿರುವಂಥ ನಿಮ್ಮ ಆ ನೀರಿನ ತೊಟ್ಟಿಯೊಳಗೆ ಅದು ಸುರಿತದ. ಅಧೋಮುಖವಾಗಿ ಇರುವಂಥ ನೀರನ್ನು ಮೇಲ್ಮುಖವಾಗಿ ಮಾಡಿ ಅದರೊಳಗೆ ಹೆಂಗೆ ತುಂಬಾಕ ವಿಜ್ಞಾನ ಇದನ್ನು ಕಂಡಿಡ್ದದಲ್ಲ, ಹಾಗೆ ಅಧೋಮುಖವಾಗಿ ಹರಿಯುವ ಮನಸ್ಸನ್ನು ಊರ್ಧ್ವಮುಖ ಮಾಡಿ ಆ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವ ಸಲುವಾಗಿ ಅಲ್ಲಿ ಯಂತ್ರವನ್ನು ಬಳಸಿದರು, ಇಲ್ಲಿ ಮಂತ್ರವನ್ನು ಬಳಸಿದರು. ಮನನಾತ್ ತ್ರಾಯತೆ ಇತಿ ಮಂತ್ರ. ನಿನ್ನ ಮನಸ್ಸನ್ನು ನಿನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಜ್ಞಾನ ಮಂತ್ರದ ಸಂಬಂಧವನ್ನು ಮಾಡು. ಅದಕ್ಕೆ ಯಂತ್ರವನ್ನು ಸಂಬಂಧ ಮಾಡಿದ್ರೆ ಹೆಂಗೆ ನೀರು ಮೇಲೆ ಹೋಗ್ತದ, ನಿನ್ನ ಮನಸ್ಸು ನಿನ್ನ ವಶದೊಳಗಿರಬೇಕು ಅಂದ್ರೆ ಈ ಜ್ಞಾನ ಮಂತ್ರದ ಸಂಬಂಧವನ್ನು ಮಾಡು. ನೋಡಿ, ಯಾವಾಗ ಜ್ಞಾನ ಮಂತ್ರದ ಸಂಬಂಧವನ್ನು ನೀನು ಮಾಡ್ತೀಯ ಆವಾಗ ಮನ, ಏನ್ರಿ 2 ಅಕ್ಷರದ ಪದ ಇದು, ಮನ ಸಂಬಂಧ ಮಾಡಿದಿ ಅಂದ್ರೆ ಆ ಮನ ಅನ್ನೋದನ್ನು ಉಲ್ಟಾ ಮಾಡ್ರಿ, ಏನಾಯ್ತು? ನಮ. ಯಾರಿಗೆ ನಮ? ಜಗದೊಡೆಯನಿಗೆ ನಮ, ಗುರುವಿಗೆ ನಮ, ಅರಿವಿಗೆ ನಮ, ಜ್ಞಾನಕ್ಕೆ ನಮ, ಸತ್ಯಕ್ಕೆ ನಮ, ಸದಾಚಾರಕ್ಕೆ ನಮ, ಸದ್ಗುಣಕ್ಕೆ ನಮ. ನಿನ್ನೊಳಗ ಆ ಮಂತ್ರ ಜ್ಞಾನ ಶಕ್ತಿಯ ಮೂಲಕ ನಿನ್ನ ಮನವೇ ನಿನ್ನ ಬದುಕಿನೊಳಗೆ ನಮವಾಗುವ ಸಂಸ್ಕಾರದ ಸಿದ್ಧಿಯನ್ನು ಪಡ್ಕೊಳ್ಳುತ್ತದೆ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ನನಗೆ ಭವವುಂಟೆ. ನೋಡಿ, ಹಾಗಾಗಿ 2ನೆಯ ಸಂಪತ್ತಾಗಿರುವಂಥ ಈ ಮನಸ್ಸು, ಈ ಮನಸ್ಸಿನ ವಿಕಾರ ಇದು ಸಾಕಾರವಾದಾಗ ಮನಸ್ಸನ್ನು ಹುಚ್ಚು ವ್ಯವಸ್ಥೆಗೆ, ಹುಚ್ಚು ಆಸೆಗಳಿಗೆ, ಹುಚ್ಚಾದ ಇಚ್ಛೆಗಳಿಗೆ ಕೊಚ್ಚಿ ಹೋಗದಂತೆ ಯಾರು ತಮ್ಮ ಇಚ್ಛೆಯೊಳಗದನ್ನು ಇಟ್ಕೊಂಡ್ರೋ ಅಂಥವರು ಈ ಜಗತ್ತಿನೊಳಗೆ ಸತ್ಪುರುಷರಾಗ್ಯಾರ, ವಿಜ್ಞಾನಿಗಳಾಗ್ಯಾರ, ಸಂಶೋಧಕರಾಗ್ಯಾರ, ದೊಡ್ಡ ದೊಡ್ಡ ಅಪರೂಪದ ಜ್ಞಾನ ಸಂಪತ್ತನ್ನು
ತಮ್ಮ ಮನೋಸಂಪತ್ತನ್ನಾಗಿ ಮಾಡಿಕೊಂಡು ಈ ಜಗತ್ತಿನೊಳಗೆ ನಮಗೆ ಕೊಟ್ಟು ಹೋಗ್ಯಾರ. ಅದಕ್ಕಾಗಿ ಆ ಕವಿ ಹೇಳಿದ, ಸ್ನಾನಸೆ ತನುಶುದ್ಧಿ, ಜ್ಞಾನಸೆ ಮನಶುದ್ಧಿ. ಜ್ಞಾನದಿಂದ ಮನಸ್ಸಿನ ಶುದ್ಧಿ ಆಗ್ತದೆ. ಅದಕ್ಕೆ ಹೇಳಲಿಲ್ಲೇನು, ಅವಿರಳ ಜ್ಞಾನಿಗಳಾಗಿರುವಂಥ ಚನ್ನಬಸವಣ್ಣನವರು ಎಷ್ಟು ಚಲೋ ಅರ್ಥಪೂರ್ಣವಾದ ವಚನವನ್ನು ಅಂದು ಅಪ್ಪಣೆ ಮಾಡಿದರು ಅನುಭವ ಮಂಟಪದೊಳಗೆ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಚನ್ನಬಸವಣ್ಣನವರು ಈ ವಚನದೊಳಗೆ ಮುಂದಿನ ಪ್ರಶ್ನೆಯನ್ನು ಮಾಡ್ಯಾರ, ಭಾಳ ಚಂದ ಕೇಳ್ತಾರ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಓಕೆ, ಮುಂದಿನ ಮಾತು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಪ್ರಶ್ನೆ ಅದ. ಮನದ ಮೈಲಿಗೆಯನ್ನು ತೊಳ್ಕೋಬೇಕು ಅಂದರೆ ಏನು ಮಾಡ್ತೀರಿ? ನಿಮ್ಮ ಮನೋವಿಕಾರವನ್ನು ಕಳ್ಕೊಂಡು ನಿಮ್ಮ ಮನವನ್ನು ನೀವು ಸಾಕಾರ ಮಾಡಿಕೊಂಡು ಅದರಿಂದ ಸಾಧನೆ ಮಾಡಬೇಕು ಅಂದ್ರೆ ಏನು ಮಾಡ್ತೀರಿ? ಈ ಜಗತ್ತಿನೊಳಗೆ ಉತ್ತರ ಇಲ್ಲ. ಇದಕ್ಕೆ ಉತ್ತರ ಕೊಟ್ಟವರೇ ಮಹಾತ್ಮರು, ಶರಣರು, ಸತ್ಪುರುಷರು. ಅದಕ್ಕಾಗಿ ಮೊದಲಿಗೆ ನಾನು ಹೇಳಿದೆ, ಮನವನ್ನು ಆಳಿದವರು ಮಹಾತ್ಮರಾಗ್ಯಾರ, ಮನುಷ್ಯರನ್ನು ಆಳಿದವರು ಮಹಾರಾಜರಾಗ್ಯಾರ, ರಾಜರು ಅಳೆದು ಹೋಗ್ಯಾರ, ಮಹಾತ್ಮರು ಇಂದಿಗೂ ಉಳಿದಾರ. ಅವರು ಉಳಿದಾರ ಅಂತ ತಿಳ್ಕೊಂಡ ಅವರ ವಚನಗಳನ್ನು ನಿತ್ಯ ನಿತ್ಯ ನಾವು ನೀವು ಚಿಂತನೆ ಮಾಡ್ತಾ ಇದ್ದೀವಿ. ಆ ಮಾತುಗಳು ನಮಗೂ ನಿಮಗೂ ಆನಂದವನ್ನು ಕೊಡ್ತಾ ಇದ್ದಾವ, ನೆಮ್ಮದಿಯನ್ನು ಕೊಡ್ತಾ ಇದ್ದಾವ. ಮನದ ಮೈಲಿಗೆಯ ತೊಳೆಯಬೇಕಾದರೆ ಪ್ರಶ್ನೆ ಮಾಡಿ ಚನ್ನಬಸವಣ್ಣನವರು ಉತ್ತರವನ್ನು ಕೊಟ್ಟಾರ. ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು ಅಂದಾರ. ಮಹಾನುಭಾವರ ಮಾತುಗಳನ್ನು, ನುಡಿಗಳನ್ನು, ವಿಚಾರಗಳನ್ನು ನಿತ್ಯ ಆ ಮನಸ್ಸಿಗೆ ನೀನು ಕೇಳಿಸ್ತಾ ಅದಕ್ಕೊಂದಿಷ್ಟು ಸಂಸ್ಕಾರದ ಅರಿವಿನ ಜಾಗೃತಿಯನ್ನು ತುಂಬಿದೆಯಂದ್ರೆ ನಿನ್ನ ಮನಸ್ಸು ಚಂಚಲವಾಗಿ ಹರಿದಾಡೋದಿಲ್ಲ. ಇಲ್ಲಾಂದರೆ ಹೆಂಗೆ ಬೇಕು ಹಂಗೆ ಹರಿದಾಡಿಬಿಡುತ್ತದು. ಕಾಕು ಮಾನಸವೇ, ನಿಜಗುಣ ಶಿವಯೋಗಿಗಳಂತಾರೆ ಈ ಮಾತನ್ನು, ಕಾಕು ಮಾನಸವೇ ಏಕೆ ಹರಿದಾಡುವೆ? ಕಾಗಿ ಅಂತ ಮನಸ್ಸ. ಕಾಗಿ ನೋಡ್ರಿ ಒಂದೇ ಕಡೆ ಇರೋದಿಲ್ಲ, ಎಲ್ಲಿ ಬೇಕಲ್ಲಿ ಹಾರೆ ಆಡ್ತದ. ಎಲ್ಲಿ ತನ ಹಾರೆ ಆಡ್ತದ ಅಲ್ಲಿ ತನ ಅದಕ್ಕೆ ನೆಮ್ಮದಿ ಸಿಗೋದಿಲ್ಲ. ಒಂದು ತಿನ್ನುವ ಪದಾರ್ಥದ ತುಂಡನ್ನು ಬಾಯಿಯೊಳಗೆ ಕಚ್ಕೊಂಡು ಕಾಗೆ ಹಾರಾಡುವಾಗ ರಾಮಕೃಷ್ಣ ಪರಮಹಂಸರು ಇದನ್ನು ಉದಾಹರಣೆಯಾಗಿ ಹೇಳ್ತಾರೆ. ಹಾರಾಡುವಾಗ ಆ ಕಾಗೆಯಿಂದ 10 ಕಾಗೆಗಳು ಗಂಟು ಬಿದ್ದುವಂತ. ಯಾಕೆ? ಆ ಪದಾರ್ಥವನ್ನು ತಾವು ಕಸಗೋಬೇಕು ಅಂಥೇಳಿ. ಕಾಗೆ ಪೂರ್ವಕ್ಕೆ ಹೋತು, ಪಶ್ಚಿಮಕ್ಕೆ ಹೋತು, ಉತ್ತರಕ್ಕೆ ಹೋತು, ದಕ್ಷಿಣಕ್ಕೆ ಹೋತು, ಹಾರಾಡ್ತು. ಇವು ಬಿಡ್ತಾ ಇಲ್ಲ. ಭಾಳ ತ್ರಾಸ ಅನ್ನಿಸ್ತದಕ್ಕೆ. ಅದು ಮುಂದೆ ಹಾರ್ತಿತ್ತು, ಇವು ಹಿಂದೆ ಗಂಟು ಬಿದ್ದಿದ್ದು. ಆವಾಗ ಆ ಕಾಗೆ ಹಿಂದೆ ಹಾರಿ ಬರುವ ಕಾಗೆಗಳನ್ನು ಅವಸರದಲ್ಲಿ ಹಿಂಗೆ ತಿರುಗಿ ನೋಡುವಾಗ ಬಾಯೊಳಗೇನಿತ್ತು ಅದು ಕೆಳಗೆ ಬಿತ್ತು. ಬಿದ್ದ ತಕ್ಷಣವೇ ಹಿಂದೇನು ಬೆನ್ನತ್ತಿದ್ವು ಅವು ಕಾಗಿ ಹಿಂದೆ ಹೋಗಲಿಲ್ಲ, ಏನು ಬಿತ್ತು ಅದರಿಂದ ಹೋದವು. ಆವಾಗ ಹಾರಾಡಿ ದಣದಿರುವಂಥ ಆ ಕಾಗೆ ಟೊಂಗೆಯ ಮೇಲೆ ಕುಂತು ವಿಚಾರ ಮಾಡ್ತಂತ, ಇವೆಲ್ಲ ಏನು ಬೆನ್ನತ್ತಿದ್ವಲ್ಲ ಇದಕ್ಕಾಗಿ ಬೆನ್ನು ಹತ್ಯಾವ, ನನಗಾಗಿ ಅಲ್ಲ ಅಂತ ಕಾಗೆ ತಿಳಿತಂತ. ಪರಮಹಂಸರು ಎಷ್ಟು ಚಂದ ಉದಾಹರಣೆ ಕೊಟ್ಟಾರ. ಎಲ್ಲಿಯವರೆಗೆ ಮನಸ್ಸನ್ನು ವಿಷಯ ವಸ್ತುಗಳ ಕಡೆಗೆ ನಾವು ಹರಿಬಿಟ್ಟು ಅದನ್ನು ಬಯಸಿ ಅದನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆಯೋ ಅಲ್ಲಿಯವರೆಗೆ ನಿಮ್ಮ ಇಂದ್ರಿಯ ವಿಕಾರಗಳನ್ನಂಥ ಕಾಗೆಗಳು ನಿಮಗೆ ನೆಮ್ಮದಿಯಾಗಿರಾಕ ಬಿಡಂಗಿಲ್ಲ. ಅರಿವಿನ ಜ್ಞಾನದ ಮೂಲಕ ಮನೋವಿಕಾರವನ್ನು
ಜ್ಞಾನದ ಮೂಲಕ ಸಂಸ್ಕಾರದೊಂದಿಗೆ ಅದನ್ನು ಶುದ್ಧೀಕರಿಸಿಕೊಂಡಾಗ ಹೆಂಗ ಕಾಗೆ ಆ ತುಂಡನ್ನು ಬಿಟ್ಟ ಮೇಲೆ ನೆಮ್ಮದಿಯಿಂದ ಟೊಂಗೆ ಮೇಲೆ ಕೂತಿತೋ, ಹಾಗೆ ನಿಮ್ಮ ಜೀವನದೊಳಗೆ ನಿಜ ನೆಮ್ಮದಿ ಅನ್ನೋದು ಸಿಗ್ತದ ಅರಿವಿನ ಸಂಸ್ಕಾರದಿಂದ.